ನಮಸ್ಕಾರ, ನಾನು ಚಂದ್ರಪ್ರಭು. ಟ್ರಾವೆಲ್ ವಿತ್ ದ ಪ್ರಭುಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಮಸ್ಕಾರ, ನಾವು ಸಂಧ್ಯಾ ಪ್ರಭು. ಟ್ರಾವೆಲ್ ವಿತ್ ದ ಪ್ರಭುಸ್ ಚಾನಲ್ ತುಮಕೂರ ಸ್ವಾಗತ. ನಾವಿವಾಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಅಲ್ಲಿದ್ದೇವೆ. ಇವತ್ತು ನಾವು ಯುನೈಟೆಡ್ ಕಿಂಗ್ಡಮ್ಗೆ ಹೊರಟಿದ್ದೇವೆ. ಮೊದಲನೇ ಮಗಳನ್ನು ನೋಡಲಿಕ್ಕೆ ಹೊರಟಿದ್ದೇವೆ ನಾವು. ಅವಳಿರೋದು ಡಾನ್ಕಾಸ್ಟ್ರಲ್ಲಿ. ಅವಳದು MSc ಲಾಸ್ಟ್ ಇಯರ್ ಆಗಿತ್ತು. ಸೊ ಈಗ 15ನೇ ತಾರೀಕಿಗೆ ಕಾನ್ವೊಕೇಷನ್ ಇದೆ. ಅದಕ್ಕೋಸ್ಕರ ನಾವೀಗ ಹೋಗ್ತಾ ಇದ್ದೇವೆ ಅಲ್ಲಿಗೆ. ಯಾಕೆಂದರೆ ಮೊನ್ನೆ ನಂದು 2ನೇ ಮಗಳಿದ್ದು ಕಾನ್ವೊಕೇಷನ್ ಬೆಳಗಾವಲ್ಲಿತ್ತು. 13 ಗೋಲ್ಡ್ ಮೆಡಲ್ಲು, 2 ಕ್ಯಾಶ್ ಪ್ರೈಸ್ ಎಲ್ಲ ಬಂತು. ಅದೆಲ್ಲ ತುಂಬ ಖುಷಿ ನಮಗೆ. ಈಗ ಅದರ ಜೊತೆಯಲ್ಲಿ ಇದು ಇನ್ನೊಂದು ಖುಷಿ ಅಂದರೆ ಈ ಜುಲೈ ತಿಂಗಳಲ್ಲಿ ನಮಗೆ ಡಬಲ್ ಖುಷಿ. ಲಕ್ಕಿ ಜುಲೈ. ಅವಾಗ ನೋಡಿ, ಅವಳು ಡಾನ್ಕಾಸ್ಟ್ರಲ್ಲಿ ಅವಳಷ್ಟಕ್ಕೆ ಒಬ್ಬಳೇ ಮನೆ ಮಾಡಿಕೊಂಡು ಕೆಲಸಕ್ಕೆ ಹೋಗಿ ಎಲ್ಲ ಅವಳೇ ಮ್ಯಾನೇಜ್ ಮಾಡ್ತಾ ಇಲ್ವಾ, ಅದು ಒಂದು ನೋಡೋದಕ್ಕೆ ತುಂಬ ಖುಷಿ. ನಮ್ಮದು ಫ್ಲೈಟ್ ಯಾವುದು ಇದರಲ್ಲಿ? 420 ಒಳ್ಳೆ ನಂಬರ್ ಮಾತ್ರ. ಅದು 5 ನಿಮಿಷ ಆ ಕಡೆ ಈ ಕಡೆ ಮಾಡಬಹುದಿತ್ತು. ಅದು ಹೊರಡುವಾಗ 5 ನಿಮಿಷ ಆ ಕಡೆ ಈ ಕಡೆ ಆಗ್ತದೆ ಅದು. ಇವಾಗ ನಮ್ಮದು ಚೆಕ್ಕಿನ ಇಮಿಗ್ರೇಷನ್ ಮತ್ತು ಸೆಕ್ಯೂರಿಟಿ ಚೆಕ್ ಎಲ್ಲ ಆಯಿತು. ತಂದಿದ್ದು ಸ್ವಲ್ಪ ಶಾವ್ಗೆ ಮತ್ತು ಏನೋ ತಿಂದ್ಕೊಂಡ್ವಿ. ಯಾಕಂದರೆ ನಾವು ಅಲ್ಲಿ ಡಿನ್ನರ್ ನಮ್ಮದು ಆ್ಯಕ್ಚುಲಿ 5:30 ಒಳಗೆ ತಿಂತೀವಿ ನಾವು. ಅದಕ್ಕೋಸ್ಕರ ಇಷ್ಟೊತ್ತಾಯ್ತಲ್ಲ, 1.5 ಗಂಟೆ ಹಸಿವಾಗ್ತಾ ಇತ್ತು. ಸ್ವಲ್ಪ ಬೇಗ ತಿಂದಿದ್ದು. ಯಾಕಂದರೆ ಹೊರಡೋದೊಂಥರ ಏನೋ ಒಂದು ಮನಸ್ಸಲ್ಲಿ ಹೊರಡೋದಲ್ವಾ ಅಂತ ಹೇಳ್ಬಿಟ್ಟು. ಯಾಕೆಂದರೆ 1.5 ತಿಂಗಳಿದೆ ಅಲ್ವಾ. ಜನರಲಿ ನಾವು ಒಂದು 10-15 ಡೇಸಿಗೆ ಹೋಗೋದು, ಎಲ್ಲಿಯಾದರೂ ಟೂರಿಗೆ ಹೋಗೋದಿಲ್ಲ. ಇದೇ ನಾವು 45 ಡೇಸ್ ನಮ್ಮ ದೇಶದಿಂದ ಹೊರ ದೇಶಕ್ಕೆ ಹೋಗ್ತಾ ಇರೋದು. ಮೊನ್ನೆ ಅದು ಏರ್ ಕ್ರ್ಯಾಶ್ ಆಯ್ತಲ್ಲ, ಅದೆಲ್ಲ ಸ್ವಲ್ಪ ಮನಸ್ಸಲ್ಲಿ ಇರ್ತದೆ. ಅದರಿಂದಾಗಿ ಆ ಮನಸ್ಸಿನಿಂದಾಗಿ ಸ್ವಲ್ಪ ಇವತ್ತು ಹೊರಡುವಾಗ ಡೌನ್ ಆಯಿತು. ಏನಿಲ್ಲ, ಯಾಕಂದರೆ ಇಷ್ಟೊಂದು ಫ್ಲೈಟ್ಸ್ ಹೋಗ್ತಾ ಇದೆ. ಅದು ಲಕ್ಷಾನುಗಟ್ಟಲೆ ಫ್ಲೈಟಲ್ಲಿ ಎಲ್ಲ ಒಂದಾಗೋದು. ಅದು ಪರವಾಗಿಲ್ಲ, ಆದರೂ ಕೂಡ ಮನಸ್ಸಲ್ಲಿ ಸ್ವಲ್ಪ ಇರ್ತದಲ್ವ ಅದು. ದೇವರಿದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ಹೊರಟು ಬರಬೇಕಾದ್ರೆ ಕರೆನ್ಸಿ ಮತ್ತು ಲೇಬರ್ ಅದು ಸಿಮ್ ಕಾರ್ಡ್ ಅದು VFSನವರು ಕೊಟ್ಟಿದ್ದಲ್ವ ನಮಗೆ. ಅನ್ಲಿಮಿಟೆಡ್ 1 ತಿಂಗಳಿಗೆ ಟಾಕ್ ಟೈಮ್ ಮತ್ತು ಡೇಟಾ. ಅದು ಏನಾಯ್ತು ಅಂತ ಹೇಳಿದ್ರೆ, ನಾವು ವೀಸಾ ಮಾಡಿಸ್ಲಿಕ್ಕೆ ಹೋಗುವಾಗ ಅವರು ಅದು ಎಕ್ಸ್ಟ್ರಾ ಅಂತೇಳಿ ಕೊಟ್ಟರು. ಅದು ಅಂದರೆ ಅದು ಲಾಂಜ್ ಏನು ಫೆಸಿಲಿಟಿ ತಗೊಂಡಿದ್ವಿ ನಾವು, ಅದಕ್ಕೋಸ್ಕರ ಕೊಟ್ಟರು ಕಾಣ್ತದೆ ಅವರು. ಕರೆಕ್ಟ್, ಅದನ್ನು ಪ್ರೀಮಿಯರ್ ಲಾಂಜ್ ಅಂತ ಅವರು ಕೂರಿಸಿದ್ರಲ್ಲ, ನಮ್ಗೆ 6,000 ಟೊಪ್ಪೆ ಇಟ್ಬಿಟ್ಟು. ಇದರದ್ದು ಚಾರ್ಜನ್ನು ಅದರಲ್ಲಿ ಹಾಕಿರ್ತಾರೆ ಅವರು, ಅದೆಲ್ಲ ಕರೆಕ್ಟಾಗಿ ಮಾಡಿರ್ತಾರೆ. ಸೊ ಅದೆಲ್ಲ ಮನೆಯಲ್ಲಿ ಮರ್ತೋಗಿಬಿಟ್ವಿ. ಕೊನೆಗೆ ಏನು ಮಾಡೋದು, ಅರ್ಧಕ್ಕೆ ಬಂದಾಗಿದೆ ಮಡಿವಾಳವರೆಗೆ. ಮತ್ತು ಮಗಳಿಗೆ ಫೋನ್ ಮಾಡಿ ಪಾಪ ಅವಳೆಲ್ಲ ತಗೊಂಬಂದು ಆ ವಿಡಿಯೋ ನೋಡಿ ಈಗ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ಎಷ್ಟು ನಮ್ಮ ಅರ್ಜೆಂಟ್ ಗಡಿಬಿಡಿ ಅಂತ ಹೇಳಿಬಿಟ್ಟು ಪಾಪ ಅವಳು ತಂದು ಕೊಟ್ಲು ಅಷ್ಟು ಅರ್ಜೆಂಟಲ್ಲಿ ನಾವು ಹೇಳಿದ್ದಕ್ಕೂ. ಸಿಮ್ ಕಾರ್ಡ್ ಮನೆಯಲ್ಲೇ ಮರೆತು ಬಂದಿದ್ದೆ. ಮಗಳು ತಗೊಂಬಂದು ಇವಾಗ 12 ಗಂಟೆ ರಾತ್ರಿ ಬೊಮ್ಮನಹಳ್ಳಿಯಲ್ಲಿದ್ದೇವೆ ನಾವು. ನೋಡಿ ನನ್ನ ಒಂದು ಮೈಂಡ್ ಹೆಂಗೆ ಇದಾಯಿತು ಅಂತ ಹೇಳ್ಬಿಟ್ಟು. ಸಂಜೆ ಹೊತ್ತಿನಲ್ಲಿ ಎಲ್ಲ ನೆನಪಲ್ಲಿಟ್ಟು ಸಂಜೆ ಆಗುವಾಗ ಎಲ್ಲ ಮರ್ತೋಯ್ತು. ಸಿಮ್ ಕಾರ್ಡ್ ಮತ್ತು ಕರೆನ್ಸಿ ಅಲ್ಲೇ ಮನೆಯಲ್ಲಿತ್ತು. ಇವಾಗ ನನ್ನ ಮಗಳು ಬೊಮ್ಮನಹಳ್ಳಿಗೆ ತಂದು ಕೊಟ್ಟಲು. ಈಗ ನಾವು ಹೊರಡ್ತಾ ಇದ್ದೇವೆ ಇನ್ನು. ಒಳಗೆ ಕುತ್ಕೊಂಡು ಏನು ಮಾಡೋದು, ಇಷ್ಟೊತ್ತು 4:20ಕ್ಕೆ ಫ್ಲೈಟು. ಹೌದು, 4:20ಕ್ಕೆ ಫ್ಲೈಟ್ ಅಂತ ಹೇಳಿದ್ರೆ ಇಲ್ಲಿ ಬಂದ ನಂತರ ಇವತ್ತೇನೋ ರಶ್ ಸ್ವಲ್ಪ ಕಡಿಮೆ ಇತ್ತು, ಆರಾಮಾಗಿ ಆಯಿತು. ಕರೆಕ್ಟ್ ಇವತ್ತು ರಶ್ ಏನೂ ಇರಲಿಲ್ಲ ಅಲ್ವಾ, ಎಲ್ಲೂ ಕ್ಯೂ ನಿಲ್ಲಿಲ್ಲ ನಾವು. ಹೌದು, ಅದರಲ್ಲೂ ನಾವು ಅಲ್ಲಿ ಮನೆ ಹತ್ರ ಎಲ್ಲ ಕರೆನ್ಸಿ ಎಲ್ಲ ಬಿಟ್ಟು ಬಂದದ್ರಿಂದ ಎಷ್ಟು ಲೇಟ್ ಆಯಿತು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಕ್ಯಾಬಿನ್ ಬ್ಯಾಗೇಜ್ ಚೆಕ್ ಮಾಡುವಂಥ ಜಾಗ ಇಲ್ಲಿ ಏನಂತ ಹೇಳಿದರೆ, ಯಾವುದೇ ಒಂದು ವಸ್ತುವನ್ನು ಇವರು ಬಿಡಲ್ಲ. ಮೆಟಲ್ ಅಂತೇಳಿ ಒಂದು ಸ್ವಲ್ಪ ಗೊತ್ತಾದರೆ ಸಾಕು, ಎಲ್ಲ ತೆಗೆದು ಬಿಡ್ತಾರೆ. ನನ್ನ ಬ್ಯಾಗ್ ಆ ಕಡೆ ಬಂತಲ್ಲ, ನಾನು ಏನಪ್ಪ ಅಂತ ನೋಡ್ಕೊತಾ ಇದ್ದೆ. ಕಡೆಗೆ ನೋಡಿದ್ರೆ ಒಂದು ಟ್ವೀಸರ್ ಇತ್ತು, ಒಂದು ಮೆಟಲ್ದು ಹೇರ್ ಕ್ಲಿಪ್ ಇತ್ತು. ಅದೆಲ್ಲರೂ ಡಿಟೆಕ್ಟ್ ಆಯಿತು, ತೆಗೆದು ಬಿಟ್ರು. ತೆಗಿಲಿಲ್ಲ, ಅಲ್ಲ ಕೊಟ್ಟರು ಮಾತ್ರ ಒಂದ್ಸರಿಗೆ ಎಲ್ಲ ಚೆಕ್ ಮಾಡಿಬಿಟ್ರು. ನೋಡಿ ಇಲ್ಲಿ ನೈಸ್ನೆಸ್ ಏನಾದ್ರು ಇದೆಯಾ ಅಂತ ಅವ್ರು ಚೆಕ್ ಮಾಡೋದು, ಅದು ಡ್ಯೂಟಿ ಅಲ್ವಾ. ಇಮಿಗ್ರೇಷನ್ ಆಫೀಸರ್ ಮಾತ್ರ ಭಾಳ ಚೆನ್ನಾಗಿದ್ರು. ಯಾಕೆಂತ ಹೇಳಿದ್ರೆ ನಮ್ಮ ಊರಿದ್ದ ಎಲ್ಲ ಬಗ್ಗೆ ಅವರಿಗೆ ಗೊತ್ತಿದೆ. ಕಲ್ಲಡ್ಕ ಅಂತ ನೋಡಿದ ಕೂಡಲೇ ಕೇಳಿದರು, ಕಲ್ಲಡ್ಕ ಟೀ ಅಂತ ಹೇಳಿಬಿಟ್ಟು. ಅವರು ಬೀಚ್ ರೋಡಲ್ಲಿ ಇದ್ರು ಅಂತ ಹೇಳಿ. ಹೌದು, ಅವರು ಯಾವುದೋ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ರಂತೆ. ಇವಾಗ ಏನೋ ಪ್ರಮೋಷನ್ ಆಗಿ ಇಲ್ಲಿ ಬಂದಿದ್ದಾರಂತೆ. ಜನರಲ್ಲಿ ಇದರಲ್ಲಿ ಇಮಿಗ್ರೇಷನ್ ಆಫೀಸಲ್ಲಿ ಯಾರು ಈ ಥರ ಮಾತಾಡೋದಿಲ್ಲ.
ಅವ್ರು ಏನಂತ ಹೇಳಿದ್ರೆ ಯಾರಾದರೂ ಒಬ್ರು ಸಿಗ್ತಾರಲ್ವ ಎಲ್ಲ. ಅದೇ ಅವ್ರೇನಂದರೆ ತುಂಬ ಸಿಕ್ತಿರ್ತಾರೆ. ಸೊ ಇವರು ಆರಾಮಾಗಿ ಮಾತಾಡಿದರು ನನ್ನ ಹತ್ರ. ಮ್ಯಾಂಚೆಸ್ಟರಿಂದ ಡಾಂಕೆಸ್ಟ್ರಿಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಒಂದು ಸ್ಟೇಷನಲ್ಲಿ ನಾವು ಒಂದು ಪ್ಲ್ಯಾಟ್ಫಾರ್ಮ್ ಚೇಂಜ್ ಮಾಡಬೇಕು. 13ಇಂದ 14ಗೆ ಚೇಂಜ್ ಮಾಡಬೇಕು. ಅದು 15 ನಿಮಿಷದೊಳಗೆ ಆಗಬೇಕು. ಹೌದು, ಅದು ತುಂಬ ಫಾಸ್ಟಾಗಿ ಮಾಡಬೇಕು. ಈ ಲಗೇಜ್ ಎಲ್ಲ ಹೊತ್ಕೊಂಡು ಹೆಂಗಾಗುತ್ತೋ ಗೊತ್ತಿಲ್ಲ. ಅಂತೂ ಆವಾಗಂತೂ ನಾವು ನಮ್ಮದು ಏಜ್ 30 ಒಳಗೆ ಅಂತ ಅಂದ್ಕೊಂಡ್ಬಿಟ್ಟು ಓಡಬೇಕು. ಅದೇ ನಾನು ಹೆಂಗೆ ಓಡೋದು ಅಂತ. ನಾನು ಮುದುಕ ಆಗಿದ್ದೇನೆ, ನನ್ನ ಹೆಂಡ್ತಿ ಇನ್ನೂ ಹೆಂಗೆ ನೋಡುವ. ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನನಗೆ. ಅವ್ರು ಹೆಲ್ಪ್ ಮಾಡಿದಂಗೆ ನಾನು ಮಾಡೋದು ಅಷ್ಟೇ. ಅಂದರೆ ಬ್ಯಾಗ್ ಜಾಸ್ತಿ ಇಲ್ವಲ್ಲ ಈ ಸರಿ, ನಾವು ಬ್ಯಾಗ್ ಜಾಸ್ತಿ ತೊಗೊಂಬಂದಿಲ್ಲ ಅಲ್ವಾ? ಇಲ್ಲ, ಬ್ಯಾಗ್ ಜಾಸ್ತಿ ಅಂತಂದಿಲ್ಲ. ಆದರೆ ವೆಯ್ಟ್ ಮಾತ್ರ ಅದು 30 kg ಇದೆ ಅಷ್ಟೇ ಇದೆ. ಅದು 30 ಇಲ್ಲ, 29. ಹಾಂ, ಅದೇ 1 kg ಕಡಿಮೆ ಅಷ್ಟೇ. ಇನ್ನೊಂದು ಎಷ್ಟಿದೆ? ಇನ್ನೊಂದು 27. ಹೌದು. ಸೂಪರ್ ಇದೆ ನೋಡಿ. ಎಣ್ಣೆ ಹೊಡೆಯೋದಾದರೆ ಎಷ್ಟು ಬೇಕಾದರೂ ಇದೆ. ಯಾವ ಥರದ್ದು ಬೇಕಾದರೂ ಸಿಗ್ತದೆ. ಡಿಸ್ಕವರಿ ಬಾರ್ ಅಂತ ಹೇಳಿದರೆ ಬಾರ್ ಒಳಗೆ ಹೋದರೆ ಡಿಸ್ಕವರ್ ಆಗ್ತದೆ ಕಾಣ್ತದೆ. ಸ್ವಲ್ಪ ಎಣ್ಣೆ ಹಾಕಿದ್ರೆ ಡಿಸ್ಕವರಿ ಮಾಡ್ಬೋದು. ಹೌದು, ಸರಿ ಹೊಡೆಯುವವರೆಗೆ ಫಸ್ಟ್ ಕ್ಲಾಸ್ ಜಾಗ. ಇವಾಗ ನೋಡಿ 4 ಗಂಟೆ ಆಯಿತು. ನನ್ನ ಮೇಡಮ್ ಅಲ್ಲಿ ಬ್ಯಾಗ್ ಬಿಟ್ಟು ಬಂದಿದ್ದಾರೆ ಮೇಲೆ. ನಾವೀಗ ಫ್ಲೈಟಿಗೆ ಒಳಗೆ ಹೋಗಲಿಕ್ಕೆ ರೆಡಿಯಾಗಿದ್ದೇವೆ. ಇಲ್ಲಿ ಹತ್ರ ಬರುವಾಗ ಹೇಳ್ತಾಳೆ ಬ್ಯಾಗ್ ಬಿಟ್ಟು ಬಂದಿದ್ದೇನೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ಮೊಬೈಲ್, ದುಡ್ಡು ಮತ್ತು ಫೋನಿದ್ದು ಸಿಮ್ ಎಲ್ಲ ಅದರಲ್ಲೇ ಇದೆ. ಎಲ್ಲ ಬಿಟ್ಟು ಸೀದಾ ಬಂದಿದ್ದಾಳೆ. ಈಗ ಓಡಿ ಹೋಗಿದ್ದಾಳೆ ಮತ್ತೆ ಪುನಃ. ಇವಾಗ ಅಲ್ಲಿ ಒಂದು ಎಸ್ಕಲೇಟ್ರಲ್ಲಿ ಮೇಲೆ ಹೋಗಿ ಆನಂತರ ಅಲ್ಲಿಂದ ಬ್ಯಾಗ್ ತೆಕ್ಕೊಂಡು ಮತ್ತೆ ಪುನಃ ಎಸ್ಕಲೇಟ್ರಲ್ಲಿ ಇಳಿದು ಮತ್ತೆ ಪುನಃ ಕೆಳಗೆ ಬರಬೇಕು. ನೋಡಿ ಮಾಡೋ ಕೆಲಸ ನೋಡಿ. ಇದೆಲ್ಲ ಒಂದೊಂದು ಎಕ್ಸ್ಪೀರಿಯೆನ್ಸ್. ನಾವು ಎಷ್ಟು ಜಾಗ್ರತೆ ಇರಬೇಕು ಅಂತ ಏರ್ಪೋರ್ಟಲ್ಲಿ ಎಲ್ಲ ನೋಡಿ. ಮೊಬೈಲ್, ಬ್ಯಾಗ್ ಎಲ್ಲ ಕಂಪ್ಲೀಟ್ ಅಲ್ಲಿ ಬಿಟ್ಟು ಬಂದು ಇವಾಗ ಆರಾಮಾಗಿ ನಡ್ಕೊಂಡು ಬರ್ತಾ ಇದ್ದಾಳೆ. ಇದೆಲ್ಲ ಒಂಥರ ಚಾಲೆಂಜ್ ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಅಲ್ವಾ. ಆರಾಮಾಗಿ ಬಿಟ್ಟು ಬಂದೆ. ಅಲ್ಲಿ ಬ್ಯಾಗ್ ಸಿಕ್ತಲ್ಲ, ಅಲ್ಲೇ ಇತ್ತಾ? ಓಕೆ. ನನ್ನನ್ನು ಒಳಗೆ ಆ ಕಡೆ ಬಿಟ್ಟಿಲ್ಲ ಅವರು. ಹಾಂ, ಅದಕ್ಕಿಂತ ಆ ಕಡೆ ನನ್ನನ್ನು ಬಿಡಲ್ಲ. ಮತ್ತು ಅವರೇ ಹೋಗ್ತಾರೆ. ಹೌದಾ? ಅದೇ ಅದು ಅವ್ರದ್ದು ಸಿಸ್ಟಮ್ ಇರಬೇಕೇನೋ. ಅದು ಒಂದು ಸಾರಿ ಈ ಕಡೆ ಬಂದ ನಂತರ ಮತ್ತೆ ಆ ಕಡೆ ಹೋಗ್ಲಿಕ್ಕಿಲ್ಲ ಕಾಣ್ತದೆ. ಗುಡ್ ಮಾರ್ನಿಂಗ್ ಫ್ರಮ್ ಅಬುದಾಬಿ. ಇಂತು ಅಬುದಾಬಿ ಏರ್ಪೋರ್ಟಿಗೆ ಬಂದು ತಲುಪಿದ್ವಿ ನಾವು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.